ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಡೋನೆಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿರುವ ಸಾಮಗ್ರಿಗಳಲ್ಲೇ. ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಕಪರ್ದಿನಿ ಸ್ಪೆಷಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ, ಮೊದಲಿಗೆ ನಾನು ಒಂದು ಬೌಲ್ ತೊಗೊತಾ ಇದ್ದೀನಿ. ಬೌಲ್ ತೊಗೊಂಡು ಉಗುರು ಬೆಚ್ಚಗಿರುವಂಥ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಹಾಲಿಗೆ 1 ಚಮಚ ಈಸ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ಈಸ್ಟು ಖಂಡಿತವಾಗ್ಲೂ ಹಾಕ್ಕೊಳ್ಳೇಬೇಕಾಗುತ್ತೆ, ಇಲ್ಲದಿದ್ರೆ ಚೆನ್ನಾಗಿ ಬರೋದಿಲ್ಲ. ಈಸ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು 1.5 ಚಮಚ ಸಕ್ಕರೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ, ಹಾಗಾಗಿ 1.5 ಚಮಚ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ 1-2 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇದನ್ನು ಪರ್ಮೆಂಟ್ ಆಗೋದಕ್ಕೆ ಬಿಡೋಣ. ಮತ್ತು 10 ನಿಮಿಷದ ನಂತರ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ 1 ಮೊಟ್ಟೆಯನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಕಂಪ್ಲೀಟಾಗಿ ಒಂದು 10 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. 10 ನಿಮಿಷದ ನಂತರ ಇಷ್ಟು ಕೂಡ ನೋಡಿ ಚೆನ್ನಾಗಿ ಪರ್ಮೆಂಟ್ ಆಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಪರ್ಮೆಂಟ್ ಆಗಿದೆ ಅಂತ. ಆದಷ್ಟು ನೀವು ರೂಮ್ ಟೆಂಪ್ರೇಚರ್ ಇರುವಂಥ ಹಾಲನ್ನು ಸೇರಿಸ್ಕೊಳ್ಳಿ, ಆವಾಗ ಬೇಗನೆ ಪರ್ಮೆಂಟ್ ಆಗುತ್ತೆ ಈಸ್ಟ್ ಸೇರಿಸಿರೋದ್ರಿಂದ. ಇವಾಗ ಈಸ್ಟು ಮತ್ತು ಮೊಟ್ಟೆಯನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಆಗಿದ ನಂತರ ನಾನು 200 ಗ್ರಾಮಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. 200 ಗ್ರಾಮ್ಗೆ ನಾನು 100 ಗ್ರಾಮಷ್ಟು ಸಕ್ಕರೆ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. 100 ಗ್ರಾಮ್ ಸಕ್ಕರೆ ಪುಡಿಯಲ್ಲಿ ಸ್ವಲ್ಪನೇ ಒಂದು ಅರ್ಧ ಚಮಚ ಅಷ್ಟು ಸಕ್ಕರೆ ಪುಡಿಯನ್ನು ಎತ್ತಿಕ್ಕೊತಾ ಇದ್ದೀನಿ. ತೆಗೆದಿಗೋಣ, ಏನಕ್ಕೆ ಅಂದರೆ ಮತ್ತೆ ಹೇಳ್ತೀನಿ ಮುಂದೆ ವೀಡಿಯೋದಲ್ಲಿ ನಾನು ಸಕ್ಕರೆ ಪೌಡರ್ ಏನಕ್ಕೆ ಸ್ವಲ್ಪ ತೆಗೆದು ಸೈಡ್ಗೆ ಇಕ್ಕಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ಇವಾಗ ಹಿಟ್ಟನ್ನು ಚೆನ್ನಾಗಿ ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕಾಗುತ್ತೆ. 1/4% ಕಲಸಿದ ನಂತರ ನಾನು 1 ಚಮಚ ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಬದಲಾಗಿ ನೀವು ಬಟರ್ ಕೂಡ ಸೇರಿಸ್ಕೋಬೋದು. ಬಟರು ತುಪ್ಪ ಎರಡೂ ಇಲ್ಲಾಂದರೆ ಎಣ್ಣೆ ಕೂಡ ಉಪಯೋಗಿಸ್ಬೋದು. ಇವಾಗ ನೀಟಾಗಿ ಮಿಕ್ಸ್ ಆಗಿದ ನಂತರ ಒಂದು ಬೌಲ್ಗೆ ಅದೇ ಬೌಲ್ಗೆ ನಾನು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಬೌಲ್ಗೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಕಲಿಸಿದ್ದೀನಿ. ನೋಡಿ, ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡಿದ್ದೀನಿ. ಈ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಇದ್ರ ಮೇಲೆ ಸ್ವಲ್ಪ 1 ಚಮಚ ಅಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿ ಇದನ್ನು ಪರ್ಮೆಂಟ್ ಆಗೋದಕ್ಕೆ 1-2 ಅವರ್ ಬಿಡೋಣ. ನೋಡಿ, ಪರ್ಮೆಂಟ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟಿದ್ದೀನಿ. ಅದು ಸ್ವಲ್ಪ ಓಲಿದೆ, ಹಾಗಾಗ್ಬಿಟ್ಟು ಅದ್ರ ಮೇಲೆ ಒಂದು ಗ್ಲಾಸ್ ಮುಚ್ಚಿತಾಯಿದ್ದೀನಿ. ನಿಮಗೆ ಗ್ಲಾಸ್ ಬೇಡ ಅಂದರೆ ಮಾಮೂಲಿಯಾಗಿ ಸ್ವಲ್ಪ ಹಿಟ್ಟನ್ನು ಕೂಡ ಅಲ್ಲಿ ಓಲಿಲ್ದಂಗೆ ಇಡಬೇಕಾಗತ್ತೆ, ಏಕೆಂದರೆ ಬೇಗನೆ ಪರ್ಮೆಂಟ್ ಆಗುತ್ತೆ. ಮತ್ತೊಂದು ಕಡೆ 1-2 ಅವರ್ ನಂತರ ನೋಡ್ತಾಯಿದ್ದೀನಿ, ಚೆನ್ನಾಗಿ ಪರ್ಮೆಂಟ್ ಆಗಿದೆ ಹಿಟ್ಟು, ನೀವು ನೋಡ್ಬೋದು. ಇವಾಗ ಇದಕ್ಕೆ ಒಂದು ಪಂಚನ್ನು ಕೊಡೋಣ. ಪಂಚ್ ಕೊಟ್ಟಿದ ನಂತರ ನೀಟಾಗಿ ಮತ್ತೆ ನಾವು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನಾನು ಚಪಾತಿ ಕಲ್ ಮೇಲೆ ನೀಟಾಗಿ ನಾದ್ಕೊತಾ ಇದ್ದೀನಿ. ನನಗೆ ನಾದ್ಕೊಂಡು ಹೋಗಾಗ ಗೊತ್ತಾಗುತ್ತೆ ಹಿಟ್ಟು. ನೋಡಿ, ಈ ಥರ ನಾವು ಕೈಯಲ್ಲೇ ಸ್ಪ್ರೆಡ್ ಮಾಡಿದ್ರೆ ನೀಟಾಗಿ ಅಪ್ಲೈ ಆಗಬೇಕು ಚಪಾತಿ ಥರ, ಆವಾಗ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ನಾನು ಇದು ಹಿಟ್ಟು ಕರೆಕ್ಟಾಗಿ ಬಂದಿದೆ. ಮತ್ತೊಂದು ಕಡೆ ನಾನು ಬಟರ್ ಪೇಪರನ್ನು ಒಂದು 4 ಪೀಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಸೈಡ್ಗೆ ಇಟ್ಟಿದ್ದೀನಿ. ಸೈಡ್ಗೆ ಇಟ್ಬಿಟ್ಟು ನಾನು ಇವಾಗ ಒಂದು 4 ಭಾಗ ಕಟ್ ಮಾಡ್ಕೊಂಡಿದ್ದೀನಿ. ಹಿಟ್ಟೇನು ಕಲಿಸ್ಕೊಂಡಿದ್ನಲ್ಲ ಆ ಹಿಟ್ಟನ್ನು 4 ಭಾಗ ಕಟ್ ಮಾಡಿಕೊಂಡು ಇವಾಗ ಚಪಾತಿ ಥರ ಲಟ್ಸ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿ ಲಟ್ಸ್ಕೊಕ್ಕೆ ಹೋಗಬೇಡಿ, ಆದಷ್ಟು ಪಿಜ್ಜಾ ಸೈಜಲ್ಲಿರಬೇಕಾಗತ್ತೆ. ನಮಗೆ ದಪ್ಪ ನೋಡಿಕೊಂಡು ನಾವು ಲಟ್ಸ್ಕೋಬೇಕಾಗತ್ತೆ, ಆವಾಗ ತುಂಬ ಚೆನ್ನಾಗಿರೋದು ಡೋನೆಟ್ಟು. ನೋಡಿ, ಇವಾಗ ಒಂದು ಗ್ಲಾಸಿನ ಸಹಾಯದಿಂದ ನಾನು ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ. ಒಳ್ಳೆ ಪಾನಿಪುರಿಗೆ ನಾವು ಯಾವ ಸೈಜಲ್ಲಿ ಬೇಕಾಗುತ್ತೋ ಅದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಗ್ಲಾಸ್ ಆದಷ್ಟು ಸ್ವಲ್ಪ ಚಿಕ್ಕದು ತೊಗೊಳ್ಳಿ, ನೋಡಿಕೊಂಡು ತೊಗೋಬೋದು. ಇವಾಗ ನೋಡಿ, ನನಗೆ 4 ಪೀಸು ಥರ ಮಾಡ್ಕೊಂಡಿದ್ದೀನಿ, 4 ಡೋನೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹೋಲ್ ಮಾಡ್ಕೊಳ್ಳೋದಕ್ಕೆ ಚಿಕ್ಕದು ಒಂದು ಕ್ಯಾಪಿನ ಸಹಾಯದಿಂದ, ಒಂದು ಮುಚ್ಚಳದ ಸಹಾಯದಿಂದ ನಾನು ಈ ಥರ ಮತ್ತು ಇದನ್ನು ಕೂಡ ಹೋಲ್ ಮಾಡ್ಕೊತಾ ಇದ್ದೀನಿ ಮಧ್ಯಭಾಗದಲ್ಲಿ. ಈ ಥರ ಜಸ್ಟ್ ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಸಾಕಾಗುತ್ತೆ. ಅದು ಮೈದಾ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಇದಾಗುತ್ತೆ, ಹಾಗಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬಂದುಬಿಡ್ತು ಅಂತ. ಇವಾಗ ಇದು ಕೂಡ ಚೆನ್ನಾಗಿ ಬಂದಿದೆ, ನೋಡ್ಬೋದು ನೀವು. ತೆಗೆದು ತೋರಿಸ್ತಾ ಇದ್ದೀನಿ. ಎಲ್ಲೂ ಕೂಡ ಮೆತ್ಕೊಳ್ಳೋದಿಲ್ಲ, ಆದಷ್ಟು ಸ್ವಲ್ಪ ದಪ್ಪವಾಗಿರಬೇಕು ಅಷ್ಟೇ ಹಿಟ್ಟು. ಇವಾಗ ಇದನ್ನು ಬಟರ್ ಪೇಪರ್ ಮೇಲೆ ಸೇರಿಸ್ಕೊಂಡು ಇದನ್ನು ಇವಾಗ ಪರ್ಮೆಂಟ್ ಆಗೋದಕ್ಕೆ ಒಂದು ಪ್ಲೇಟ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಮತ್ತೆ ಒಂದು 20 ನಿಮಿಷ ಬಿಡೋಣ. ಅಷ್ಟರಲ್ಲಿ ನಾನು ಇನ್ನೂ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ. ನೋಡಿ, ಇನ್ನೂ ಒಂದು ರೌಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕೂಡ ಪರ್ಮೆಂಟ್ ಆಗೋದಕ್ಕೆ ಬಿಟ್ಬಿಟ್ಟು ಮತ್ತೊಂದು ಕಡೆ ನಾನು ಚಾಕ್ಲೇಟ್ ಸಿರಪ್ ಮಾಡ್ಕೊತಾ ಇದ್ದೀನಿ. ಚಾಕ್ಲೇಟ್ ಸಿರಪ್ಗೆ ಡೈರಿ ಮಿಲ್ಕ್ ಚಾಕ್ಲೇಟ್ಸನ್ನು ಉಪಯೋಗಿಸಿದ್ದೀನಿ. 2 ಡೈರಿ ಮಿಲ್ಕ್ ಚಾಕ್ಲೇಟ್ಗೆ ನಾನು ಒಂದು ಬೌಲ್ಗೆ ಸೇರಿಸ್ಕೊಂಡು ಮತ್ತೊಂದು ಕಡೆ ಬಿಸಿ ಹಾಕೋದಕ್ಕೆ ಮುಂಚೆನೇ ನಾನು ನೀರು ಬಿಸಿ ಆಗೋಕ್ಕೆ ಇಕ್ಕಿದ್ದೀನಿ. ನೋಡಿ, ಇಲ್ಲಿ ಸ್ವಲ್ಪ ಪೀಸಾಗಿ ಮಾಡ್ಕೊಂಡ್ಬಿಟ್ಟು ಇವಾಗ ಇದನ್ನು ಬಿಸಿನೀರಿಗೆ ಇಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆದಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿದ್ರಲ್ಲ, ಸ್ವಲ್ಪ ಬಿಸಿ ಆಗಿದ ತಕ್ಷಣ ಅದಷ್ಟಕ್ಕೆ ಅದೇ ಮೆಲ್ಟ್ ಆಗುತ್ತೆ. ಒಂದು ವೇಳೆ ಮೆಲ್ಟ್ ಆಗಿಲ್ಲ ಅಂದರೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳಿ, ಆವಾಗ ಈಸಿಯಾಗಿ ಮೆಲ್ಟ್ ಆಗುತ್ತೆ. ಆದರೆ ನಾನೇನು ಹಾಲು ನೀರು ಏನೂ ಸೇರಿಸೋಕ್ಕೋಗಿಲ್ಲ, ತುಂಬಾ ಈಸಿಯಾಗಿ ಮೆಲ್ಟ್ ಆಗಿಬಿಡ್ತು. ನೋಡಿ ಹಿಂಗೆ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮಗೆ ನೀರಾಗೆ ಮೆಲ್ಟ್ ಆಗಿಬಿಡುತ್ತೆ. ಮತ್ತೊಂದು ಕಡೆ ಎಣ್ಣೆ ಬಿಸಿ ಹಾಕಿದ್ದೀನಿ, ಎಣ್ಣೆ ಬಿಸಿ ಆಗಿದೆ ಆಲ್ಮೋಸ್ಟು. ನೋಡಿ ಚೆಕ್ ಮಾಡಿದ್ದೀನಿ, ಸ್ವಲ್ಪ ಡೋನೆಟ್ ಹಿಟ್ಟು ಹಾಕ್ಬಿಟ್ಟು ಎಣ್ಣೆ ಬಿಸಿ ಆಗಿದೆ. ಇವಾಗ ನಾನು ಪೇಪರ್ ಸಮೇತ ಸೇರಿಸ್ತಾ ಇದ್ದೀನಿ, ಬಟರ್ ಪೇಪರ್ ಸಮೇತ. ಮತ್ತೊಂದು ಹಾಗೆ ಪ್ಲೈನಾಗೆ ಸೇರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಡೋನೆಟ್ ಅಂತೂ. ನೀವು ಕೂಡ ತಪ್ಪದೆ ಮನೆಯಲ್ಲೇ ಈ ಥರ ಮಾಡಿಕೊಡಿ. ಅಂದರೆ ಆಚೆಗಡೆ ಫುಡ್ಗಿಂತ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ತುಂಬಾ ಹೆಲ್ದಿಯಾಗಿರುತ್ತೆ. ಹಾಗಾಗಿ ಹೇಳ್ತಾಯಿದ್ದೀನಿ. ನಾನು ಇದೆಲ್ಲ ಹಾಲಿಡೇಸಲ್ಲಿ ಮಾಡಿದ್ದೆ. ಇನ್ನೇನು ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಈ ಥರ ಮಾಡಿ ಸ್ನ್ಯಾಕ್ಸು ಕೂಡ ಕೊಡ್ಬೋದು. ನೋಡಿ ಬಟರ್ ಪೇಪರ್ ಒಂದು 2 ನಿಮಿಷ ಬಿಸಿಯಾಗಿದ ತಕ್ಷಣ ಅದಷ್ಟಕ್ಕೆ ಅದೇ ಬಂದುಬಿಡುತ್ತೆ, ಏನು ಕಷ್ಟಪಡೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬಂದುಬಿಡುತ್ತೆ ಅಂತ. ನಾನು ಜಸ್ಟ್ ಸ್ವಲ್ಪ ಬೆಳ್ಳಲ್ಲಿ ಕದಲಿಸ್ದೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಲ್ಲರು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಡೋನೆಟು. ಹಾಗೆ ತುಂಬಾ ಟೇಸ್ಟಿಯಾಗೂ ಬಂದಿತ್ತು ಕೂಡ. ತಪ್ಪದೆ ನೀವು ಟ್ರೈ ಮಾಡಿ, ಹಾಗೆ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಹಾಗೆ ನೀವು ಯಾವ ಥರ ಡೋನೆಟ್ ಮಾಡ್ತೀರಾ ಅಥವಾ ನೀವು ಮಾಡಿದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಇವಾಗ ಇದೇ ಥರ ನಾನು ಎಲ್ಲ ಡೋನೆಟ್ನ ಇದೇ ಥರನೇ ಮಾಡ್ತಾಯಿದ್ದೀನಿ. ನೋಡಿ ಎಣ್ಣೆಗೆ 2 ಅಥವಾ 3 ಸೇರಿಸ್ಕೊಳ್ಳಿ, ಜಾಸ್ತಿ ಸೇರಿಸ್ಕೊಳ್ಳೋಕೆ ಹೋಗ್ಬಿಡಿ. ಏಕೆಂದರೆ ಸ್ವಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಗೋಲ್ಡನ್ ಕಲರ್ ಬೇಗನೆ ಬಂದುಬಿಡುತ್ತೆ, ಆದರೆ ಇದು ಒಳಗಡೆ ಬೆಂದಿರಲ್ಲ. ಹಾಗಾಗ್ಬಿಟ್ಟು ನಾನು ಹೇಳ್ತಾಯಿದ್ದೀನಿ, ಸ್ವಿಮ್ಮಲ್ಲೇ ಇಟ್ಕೊಂಡು ನಾನು ಎಣ್ಣೆ ಮಾತ್ರ ಬಿಸಿಯಾಗಿದೆ, ಆದರೆ ಸ್ವಿಮ್ಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ಒಳಗಡೆ ಎಲ್ಲ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬೇಯಬೇಕು ಅಂದರೆ ನಾವು ಆದಷ್ಟು ಸ್ವಿಮ್ಮಲ್ಲೇ ರೆಡಿ ಮಾಡ್ಕೋಬೇಕಾಗುತ್ತೆ ಎಲ್ಲ ಡೋನೆಟ್ನ. ಮತ್ತು ಎಲ್ಲ ಡೋನೆಟು ರೆಡಿ ಆಗಿದ್ದಾವೆ. ನಾನು ಆವಾಗಲೇ ಹೇಳಿದ್ನಲ್ಲ, ಶುಗರ್ ಪೌಡರ್ ಸ್ವಲ್ಪ ತೆಗೆದು ಸೈಡ್ಗೆ ಇಕ್ಕಿದ್ದೀನಿ ಅಂತ, ಸಕ್ಕರೆ ಪುಡಿ. ಇವಾಗ ಏನಕ್ಕೆ ಉಪಯೋಗಿಸಿದೆ ಅಂದರೆ ನೋಡಿ, ಈ ಥರ ಡೋನೆಟನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಈ ಡೋನೆಟ್ನ ಸಕ್ಕರೆ ಪುಡಿಯಲ್ಲಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ನಾನಿಲ್ಲಿ ಸಕ್ಕರೆ ಪುಡಿಯನ್ನು ಸೇರಿಸ್ಕೊತಾ ಇದ್ದೀವಿ. ಈ ಥರ ಸಕ್ಕರೆ ಪುಡಿ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಒಂದು 4-5ಕ್ಕೆ ನಾನು ಈ ಥರ ಸಕ್ಕರೆ ಪುಡಿ ಸೇರಿಸ್ಕೊಂಡಿದ್ದೀನಿ. ಮತ್ತೇನು ಉಳಿರೋದಕ್ಕೆ ಚಾಕ್ಲೇಟ್ ಕ್ರೀಮನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ ನೋಡಿ ಚಾಕ್ಲೇಟ್ ಕ್ರೀಮು ಜಸ್ಟ್ ಈ ಥರ ಡಿಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಲ್ರೆಡಿ ನಾನು ಬೇಯಿಸ್ಕೊಂಡಿದ್ದೀನಲ್ಲ, ಮತ್ತು ನಾನು ಚಾಕ್ಲೇಟಲ್ಲಿ ಮೆಲ್ಟ್ ಮಾಡ್ಕೊಂಡಿರುವಂಥ ಚಾಕ್ಲೇಟ್ ಕ್ರೀಮನ್ನು ಈ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಇನ್ನೂ ಬೇಕ್ರಿಯಲ್ಲೆಲ್ಲ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತಲ್ಲ, ಜೆಮ್ಸು ಅದೆಲ್ಲ, ಅದನ್ನು ಕೂಡ ಈ ಥರ ಸೇರಿಸ್ಕೋಬೋದು ಇದ್ರ ಮೇಲೆ. ಅಂದರೆ ನಾನು 3 ಥರ ಮಾಡ್ಕೊಂಡಿದ್ದೀನಿ. ಒಂದು ಪ್ಲೈನ್ ಹಂಗೆ ಬಿಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿತ್ತು. ನೋಡು ಮುಟ್ಕೊಂಡು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ, ತುಂಬಾ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನನ್ನ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಯಿತು. ಇವಾಗ ಓಪನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬನ್ನಿ ಇವಾಗ ಮಕ್ಕಳೆಲ್ಲ ರೂಮಲ್ಲಿ ಓದ್ಕೊತಾ ಇದ್ದಾರೆ, ಎತ್ಕೊಂಡೋಗಿ ಕೊಡೋಣ ಅಂತ ಹೇಳಿ ಎತ್ಕೊಬಂದಿದ್ದೀನಿ. ನೋಡಿ ಅವರಿಗೆಲ್ಲ ತುಂಬಾ ಇಷ್ಟ ಆಯಿತು. ನನ್ನ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗೂ ಕೂಡ ಬಂದಿತ್ತು. ನೀವು ಕೂಡ ತಪ್ಪದೇ ಟ್ರೈ ಮಾಡಿ ಮನೆಗೆ ಇದೇ ಥರ ರೆಸಿಪೀಸ್ಗೋಸ್ಕರ ನಮ್ಮ ಕಪರ್ದಿನಿ ಸ್ಪೆಷಲ್ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ನಿಮಗೂ ಕೂಡ ಕಂಪ್ಲೀಟ್ ಪ್ರೋಸೆಸ್ ಗೊತ್ತಾಗುತ್ತೆ. ಹಾಗಾಗಿ ಕಂಪ್ಲೀಟ್ ವೀಡಿಯೋ ನೋಡಿ, ಎಲ್ಲೂ ಮಿಸ್ ಮಾಡ್ದಂಗೆ. ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಕಂಪ್ಲೀಟ್ ವೀಡಿಯೋ ನೋಡಿರೋರು ಇವರೆಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.